ಜನರಿಗೆ ಅವ್ರು ನಮ್ಮ ದೇವರು ಭಕ್ತರು ಅಂದ್ರೆ ದೇವದೇಹಿಕ ಭಕ್ತ ಭಕ್ತದೇಹಿಕ ದೇವ ಅಂತ ಅಣ್ಣವ್ರು ಹೇಳ್ಯಾರ ಬಸವಣ್ಣವರು. ಗುರುಗಳಿಗೆ ಭಕ್ತರ ದೇವರಾದ್ರೆ ಭಕ್ತರಿಗೆ ಗುರುಗಳ ದೇವರಂತ. ಆದ್ದರಿಂದ ನಮ್ಮ ದೇವರಿಗೆ ನಾನು ವಂದನೆಗಳನ್ನೇ ಹೇಳ್ತೇನೆ. ಸಂದೇಶ ನಾನು ಹೇಳೋದಕ್ಕಿಂತ ಜನರು ಕೊಟ್ಬಿಟ್ಟಿದ್ದಾರೆ ತಮ್ಮ ಉಪಸ್ಥಿತಿಯಿಂದ. ಅದು ರಾಜಕೀಯವಾಗಿ ಎಂಥ ಪರಿಣಾಮ ಬೀರ್ತಾವೆ ನಿಮಗೆ ಗೊತ್ತು ಮಾರ, ನಮಗಂತೂ ಗೊತ್ತಿಲ್ಲ. ನಾವು ಭಕ್ತಿ ಕ್ಷೇತ್ರದ ಜನ, ನಾವು ಭಕ್ತಿ ಕ್ಷೇತ್ರ ಮತ್ತು ನಮ್ಮ ಧರ್ಮ ರಕ್ಷಣೆ ನಮ್ಮ ಕರ್ತವ್ಯ. ನಾವು ಧರ್ಮ ರಕ್ಷಣೆಗೆ ಬಂದವರೇ ಹೊರತು ರಾಜಕಾರಣದಲ್ಲಿ ಏನಾಗುತ್ತೆ ಅಂತ ನೋಡ್ಲಿಕ್ಕೆ ಬಂದವರಲ್ಲ, ಮತ್ತು ರಾಜಕೀಯ ಬದಲಾವಣೆಯನ್ನು ಮಾಡ್ಲಿಕ್ಕೆ ಬಂದವರಲ್ಲ. ಯಾರು ಧರ್ಮವನ್ನು ವಿರೋಧಿಸ್ತಾರೆ ಅವ್ರು ಹಾಳಾಗಿ ಹೋಗ್ತಾರೆ ಅಷ್ಟೇ. ಅಲ್ಲ, ನಿಮ್ಮನ್ನ ನಿರ್ಬಂಧ ಹಾಕಿದ್ದೇನೆ ಭಕ್ತರಿಗೆ ಬಹಳಷ್ಟು ಇಲ್ಲಿ ಸಮಸ್ಯೆ ಆಗಿತ್ತು. ಹೌದು ಜಿಲ್ಲೆಯಲ್ಲಿ ಹೌದು. ಸಂತೋಷ. ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಭಕ್ತರಿಗೆ ತಮ್ಮ ಈ ಪ್ರೀತಿ, ತಮ್ಮ ಈ ವಿಶ್ವಾಸ, ಶ್ರದ್ಧೆ ಹೀಗೆ ಇರಲಿ. ಹೀಗಿತ್ತು ಅಂತಂದ್ರೆ ಯಾವ ಕಳ್ಳರು ನಿಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಮೆಸೇಜ್ ಹೋಗುತ್ತೆ. ಅದನ್ನೇ ನಾನು ಈ ಶ್ರದ್ಧೆ ಭಕ್ತಿಗಳನ್ನು ಇದೇ ರೀತಿಯಾಗಿ ಇಟ್ಕೊಂಡು ಹೋಗೋಣ. ನಮ್ಮ ಪ್ರೀತಿ ವಿಶ್ವಾಸಗಳಲ್ಲಿ ಯಾವುದೇ ಬಿರುಕು ಬರಬಾರ್ದು. ಆ ರೀತಿ ದೇವರು ನಮಗೆ ಬುದ್ಧಿ ಕೊಡಬೇಕು. ಭಕ್ತರ ಪ್ರೀತಿ ವಿಶ್ವಾಸಗಳಂತೇನಿವೆ ಅವುಗಳಿಗಾಗಿ ದೇವರು ಅವರಿಗೆ ಒಳ್ಳೆ ಶಕ್ತಿ ಸಾಮರ್ಥ್ಯವನ್ನು ನೀಡಬೇಕು. ಯಾವಾಗಲೂ ಧರ್ಮ ರಕ್ಷಣೆ ಬರೀ ಸ್ವಾಮಿಗಳಿಂದಲ್ಲ, ಈ ಭಕ್ತರಿಂದನೇ ಆಗೋದು. ಭಕ್ತರು ಈ ರೀತಿಯಾಗಿ ನಿಂತರ ಅವ್ಯಾವ ಧರ್ಮ ಹೊಡಿಲಿಕ್ಕೆ ಬರೋ ಅದು ಯಾರಿಗೆ? ಬಬಲೇಶ್ವರದವ್ರು ಕರೆದ್ರು ಬಬಲೇಶ್ವರಕ್ಕೆ ಬಂದೀವಿ. ನಾಳೆ ನೀವು ಕರೀರಿ, ನಿಮ್ಮ ಊರಿಗೆ ಬರ್ತೀವಿ. ಇಲ್ಲಿ ವಿಜಯಪುರ ಬಬಲೇಶ್ವರ ಜನ ಅಂದರು ಇಲ್ಲೇ ಬರ್ರಿ, ಇಲ್ಲೇ ಮಾಡೋಣ ಅಂದರು, ಇಲ್ಲೇ ಮಾಡಿದ್ದೀವಿ. ಯಾರು ನಮ್ಮ ದೃಷ್ಟಿಯಿಂದ ಯಾರೂ ಪ್ರಭಾವಿಗಳಿಲ್ಲ. ಇಲ್ಲಿ ಉಸ್ತುವಾರಿ ಸಚಿವರು ಜನರ ದೃಷ್ಟಿಯಿಂದ ಪ್ರಭಾವಿಗಳಾಗಿರ್ಬೋದು, ನಮ್ಮ ದೃಷ್ಟಿಯಿಂದ ನಗಣ್ಯರು. ನಾನು ಅಲ್ಲೋ ಇನ್ನೈದರ ಹೇಳಿದ್ನಲ್ಲ, ನಾ ಸ್ವಭಾವದ ಮನುಷ್ಯ ಅಲ್ಲ. ನಾನು ಧರ್ಮಕ್ಷೇತ್ರ ಬಿಟ್ಟು ಮತ್ತೇನು ಮಾಡೋವಲ್ಲ.